ಎಲ್ಲ ಜಾಸ್ತಿ ಬೇಡಲ್ಲಿ ತಳಬೇಡಿ ಅವಕ್ಕೂ ಮಾಡಿಸ್ಬಿಡಿ ಕೃಷ್ಣರಾಜ ಒಡೆಯರ್ದು ಅದು ಜಾಗ ಬಿಡಿ ಸರ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ ಮುಂದಕ್ಕೆ ಹೋಗೋಣ ನಾವು ಇಲ್ಲ ಬೈಟ್ ನಡಿಯ ಬೈಟಿ ನಡಿ ನಡಿಯ ಬಿಡು ದಾರಿ ಬಿಡ ಆ ಕಡೆ ಹೋಗಕ್ಕೆ ದಾರಿ ಬಿಡ ಜಾಗ ಎಲ್ಲಿ ಜಾಗ ಐತೆ ಅಲ್ಲಿ ಕೊಡ ಯಾವ್ದ್ರ ಇದೇಣ ಅಣ್ಣ ಮುಂದೆ ನೋಡಿ
ಈಗ ಸುಮಲತಾ ಅವರ ನಿರ್ಧಾರ ಏನಿದೆ, ಅವರ ನಿರ್ಧಾರಕ್ಕೆ ನಮ್ಮ ಸ್ವಾಗತ ಇದೆ. ಬಿ ಜೆ ಪಿಯ ಪಕ್ಷದ ಜೊತೆ ಅವರು ಮೊದಲಿಂದಲೂ ಅವರ ಒಂದು ಅನ್ಯೋನ್ಯತೆ ಬಾಂಧವ್ಯಗಳನ್ನು ಇಟ್ಕೊಂಡಿದ್ರು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ದೇಶದ ಜನತೆಯಲ್ಲಿ ಇಡೀ ಯಾವುದೇ ಭಾಗಕ್ಕೆ ಹೋದರೂ ಆ ಒಂದು ವಾತಾವರಣ ಏನಿದೆ, ಆ ನಿಟ್ಟಿನಲ್ಲಿ ಅವರು ಬಿ ಜೆ ಪಿಗೆ ಅಧಿಕೃತವಾಗಿ ಸೇರ್ತಕ್ಕಂಥ ದಿನವನ್ನು ಪ್ರಕಟ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ. ಅದಕ್ಕೆ ನಾನು ಸ್ವಾಗತ ಇದೆ. ಸರ್, ಆದರೆ ತಾವು ಮೊನ್ನೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮಾತುಕತೆ ಮಾಡಿದ್ರು, ಅಂದರೆ ಸಹಕಾರ ನಾನು ಸಹಕಾರ ಕೇಳಿದ್ದೇನೆ. ಸಹಕಾರವನ್ನು ಅವರು ಬಿ ಜೆ ಪಿ ಪಕ್ಷಕ್ಕೆ ಸೇರ್ತಕ್ಕಂಥ ಒಂದು ತೀರ್ಮಾನ ಮಾಡಿದ ಮೇಲೆ ಅವ್ರು ಬಿ ಜೆ ಪಿಗೆ ಬೆಂಬಲ ಕೊಡ್ತಕ್ಕಂಥದ್ದು ನನಗೂ ಬೆಂಬಲ ಕೊಡ್ತಕ್ಕಂಥದ್ದೇ ಅಲ್ವೇ? ಅದರಿಂದ ಇದರಲ್ಲಿ ಯಾವ ಮತ್ತೆ ಇನ್ನೂ ನಿಮಗೆ ಸಂಶಯವಿವೆ? ಪ್ರಚಾರ ಕರೆದಿಲ್ಲ ಅನ್ನುವಂಥದ್ದು ಸರ್. ಇಲ್ಲ, ಅವ್ರು ಇವತ್ತು ತೀರ್ಮಾನ ಮಾಡಿದ್ದಾರೆ. ಇವತ್ತು ತೀರ್ಮಾನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಸಹ ಪ್ರಚಾರಕ್ಕೂ ಸಹ ಕರೀತಕ್ಕಂಥದ್ದು ನಾವು ಸಮಿತಿ ಈಗಾಗಲೇ ನಾಳೆಯ ದಿನದ ಒಂದು ನಾಮಪತ್ರ ಸಲ್ಲಿಕೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಒಟ್ಟಾಗಿ ನಾವು 2000ರಲ್ಲಿ ಕೆಲಸ ಮಾಡಿದ್ದೇವೆ. 2006ನೇ ಇಸ್ವಿನಲ್ಲಿ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸಹ ನಾಳೆ ದಿನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯದುವೀರವರು ಜೊತೆಗೆ ಗೋವಾದ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ ಅವರು ಸಹ ನಾಳೆ ದಿನದ ನಾಮಪತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆ 5 ನಿಮಿಷಕ್ಕೆ ಶಾರ್ಪಾಗಿ ಮಾಡ್ತಾ ಇದ್ದೇನೆ. ನಮ್ಮ ಎಲ್ಲ ಅಭಿಮಾನಿಗಳು ಹಿತೈಷಿಗಳಿಗೆ, ಎರಡೂ ಪಕ್ಷಗಳ ಕಾರ್ಯಕರ್ತರು, ನಾಯಕರುಗಳಿಗೆ ಬೆಳಗ್ಗೆ 10-10:30 ಗಂಟೆ ಒಳಗೆ ಎಲ್ಲರೂ ನಾವು ಬಿಸಿಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೆರವಣಿಗೆಗೆ ನಾನು ಬೇಡ ಅಂತ ಹೇಳಿದ್ದೇನೆ. ಬಿಸಿಲು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಮೆರವಣಿಗೆ ಮಾಡಿ ಜನಕ್ಕೆ ಶ್ರಮ ಆಗದ ಬೇಡ, ಒಂದು ಸಾರ್ವಜನಿಕ ಸಭೆಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದೆ. ಕಾಂಗ್ರೆಸ್ ನಾಯಕರು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಕಳೆದ ಚುನಾವಣೆ ಸ್ವಾಭಿಮಾನ ಗೆದ್ರಿ, ಈಗ ನಿಮ್ಮ ಸ್ವಾಭಿಮಾನ ಎಲ್ಲೋಗುತ್ತೆ? ಅಂದರೆ ಕುಮಾರಸ್ವಾಮಿ ಹೊರಗಿನವರು, ಈಗ ಸ್ವಾಭಿಮಾನ ಏನು ಮಾಡ್ತೀರಿ ನೀವು? ಈಗ ರಾಹುಲ್ ಗಾಂಧಿನ ವೈನಾಡಿಗೆ ಕರ್ಕೊಂಬಂದಿಗೆ ನಿಲ್ಲಿಸ್ತಾ ಇಲ್ವ ಕಾಂಗ್ರೆಸ್ನವರು? ಹೊರಗಿನವರು ಒಳಗಿನವರು ಪ್ರಶ್ನೆ ಎಲ್ಲಿದೆ? ಒಬ್ಬ ಕನ್ನಡಿಗನಾಗಿ ರಾಜ್ಯದ ಯಾವುದೇ ಭಾಗದಲ್ಲಾದರೂ ನಿಲ್ತಕ್ಕಂಥದ್ದಕ್ಕೆ ಪ್ರತಿಯೊಬ್ಬ ಕನ್ನಡಿಗರಿಗೆ ಅವಕಾಶಗಳಿದೆ. ಈ ದೇಶದ ಪ್ರಜೆಯಾಗೂ ಸಹ ಈ ದೇಶದ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ನಿಲ್ತಕ್ಕಂಥ ಅವಕಾಶ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಆದ್ದರಿಂದ ಹೊರಗಿನವರು ಒಳಗಿನವರು ಪ್ರಶ್ನೆ ಆಗಿದ್ದರೆ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೋಸ್ಕರವಾಗಿ ಬಾದಾಮಿಗೆ ಹೋದರು? ಅಲ್ಲಿ ಯಾಕೆ ಹೋಗಿ ಚುನಾವಣೆಗೆ ನಿಂತರು? ಹಿಂದೆ ಕೊಪ್ಪಳದಲ್ಲಿ ನಿಂತಿರಲಿಲ್ವ ಸಿದ್ದರಾಮಯ್ಯನವರು ಪಾರ್ಲಿಮೆಂಟಿಗೆ? ಹಾಗೆ ಯಾಕೆ ಹೋಗಿದ್ರು? ಈಗ ನಾನು ಹೊರಗನೋ ಒಳಗನೋನೋ ಅನ್ನೋದನ್ನು ಪ್ರಶ್ನೆ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದಿರು, ನಮ್ಮ ಯುವಕರು ತೀರ್ಮಾನ ಮಾಡ್ತಾರೆ. ಸರ್, ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಬಂದಂಥ ಸಂದರ್ಭದಲ್ಲಿ ಸರ್ ಒಕ್ಕಲಿಗಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಸರ್. 8 ಜನರಿಗೆ ನಾವು ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅನ್ನೋದು ಕೂಡ ಹೇಳ್ತಾರೆ ಸರ್. ಅದರಲ್ಲಿ ಎಂತೆಂಥ ಒಕ್ಕಲಿಗರಿಗೆ ಕೊಟ್ಟಿದ್ದಾರೆ? ಗೆಲ್ತಕ್ಕಂಥ ಒಕ್ಕಲಿಗರಿಗೆ ಕೊಟ್ಟಿದ್ದಾರಾ? ಇಲ್ಲ ಒಕ್ಕಲಿಗ ಸಮಾಜಕ್ಕೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೊಟ್ಟಿದ್ದಾರಾ? ಯಾರು ಅಭ್ಯರ್ಥಿಗಳು ಅವರೆಲ್ಲ? ತೆಗೀರಿ ಒಂದೊಂದೇ ಪಟ್ಟಿಗಳು ಯಾವ ರೀತಿ ಇರ್ತಕ್ಕಂಥವ್ರು ಕೊಟ್ಟಿದ್ದಾರೆ. ಈಗ ಅದರ ಬಗ್ಗೆ ಈಗ ಒಕ್ಕಲಿಗ ಪ್ಲೇ ಕಾರ್ಡ್ ಮಾಡಿ ಪೇಪರು ಪೆನ್ನು ಕೊಡಿ ನನಗೆ ಅಂತ ಅಧಿಕಾರ ತಗೊಂಡ್ರಲ್ಲ. ಕಳೆದ 10 ತಿಂಗಳಲ್ಲಿ ಅವ್ರು ಮಾಡಿದಂಥ ಸಾಧನೆ ಏನು? ಇವತ್ತು ಬರಬೇಕಾದ್ರೆ ನೋಡಿದೆ, ಕ್ಯಾತ್ನಹಳ್ಳಿಯಿಂದ ನಾನೇನು ಪಾಂಡುಪುರ ಮಾರ್ಗದಲ್ಲಿ ಬಂದೆ. ನಾನು ಯಾವ ಹೊಲಗಳಲ್ಲಿ ನೋಡಿದ್ರು ಕಬ್ಬು ಒಣಗಿ ನಿಂತಿದೆ. ನೀರಿನ ಒಂದು ಸಮಸ್ಯೆಯಿಂದ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಕೊಡಲಿಲ್ಲ. ಇವತ್ತಾಲೆ ಕಬ್ಬಿಗೆ ಬೆಂಕಿ ಇಡೋ ಪರಿಸ್ಥಿತಿಗೆ ಬಂದಿದ್ದಾರೆ ರೈತರು. ತೆಂಗಿನ ಪರಿಸ್ಥಿತಿ ಏನಾಗಿದೆ? ಇವತ್ತು ತಮಿಳುನಾಡು ಯಥೇಚ್ಛವಾಗಿ ನೀರು ಬಿಡ್ತಾರೆ. ಆದರೆ ಇಲ್ಲಿ ನೀವು ಯಾರು ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಬೆಳಿಬೇಡಿ ಇದೆಲ್ಲ ಕತೆ ಹೇಳಿದ್ರಲ್ಲ, ಇದಲ್ವ ಪೇಪರ್ ಪೆನ್ ತೊಗೊಂಡಿರೋದು? ಒಕ್ಕಲಿಗರನ್ನ ಉಳಿಸಿರೋದು ಇವರು. ಒಕ್ಕಲಿಗರನ್ನ ಉಳಿಸಿರೋದು ಪೇಪರ್ ಪೆನ್ ಕೇಳಿದ್ದು ಇದಕ್ಕೆ ತಾನೇ ಇವ್ರು ಕೇಳಿದ್ದು. ಯಾವ ರೈತರನ್ನ ಉಳಿಸಿದ್ದಾರೆ? 2,000 ರೂಪಾಯಿ ಭಿಕ್ಷುಕರಿಗೆ ಕೊಟ್ಟಾಗೆ, ಎಕರೆಗೆ ಹೆಕ್ಟರ್ಗೆ 2,000 ರೂಪಾಯಿ ಬೆಳೆ ಪರಿಹಾರ ಇವ್ರು ಕೊಡ್ತಾ ಇರ್ತಕ್ಕಂಥದ್ದು. ಇದು ಇವ್ರು ರೈತರ ಪರವಾಗಿ. ನಾನು ಒಕ್ಕಲಿಗರು ಅಂದರೆ ಬರೀ ಒಕ್ಕಲಿಗರಿಗೆ ಅಷ್ಟೇ ಹೇಳೋದಿಲ್ಲ, ಇಡೀ ರೈತ ಸಮಾಜಕ್ಕೆ ಇವ್ರು ಕೊಟ್ಟಿರೋ ಕೊಡುಗೆ ಏನು? 4,000 ರೂಪಾಯಿ ಹಿಂದೆ ಯಡಿಯೂರಪ್ಪನ ಕಾಲದಲ್ಲಿ ಕೊಡ್ತಾ ಇದ್ದಂಥದ್ದನ್ನು ಅದನ್ನು ಕಿತ್ತಾಕಿದ್ರು. ಇವರು ರೈತರ ಪರವಾಗಿರೋರ? ಅದರಿಂದ ಇವರ ನಡವಳಿಕೆಗಳು ಗೊತ್ತಿದೆ ಜನತೆಗೂ. ಮೈಸೂರಲ್ಲೂ ಸರ್ ಯದುವೀರ ವಿರುದ್ಧ
ಸಿಎಂ ಅವರು ಸರ್ ಇದೇ ಹೇಳ್ತಿರೋಂಥದ್ದು ಸರ್. ಒಕ್ಕಲಿಗರಿಗೆ ಕೊಟ್ಟಿದ್ದೇವೆ. ಒಕ್ಕಲಿಗರಿಗೆ ಏನು ಮಾಡಿದ್ರು ಅಲ್ಲಿ ಮೈಸೂರಿನಲ್ಲಿ? ಸಿದ್ದರಾಮಯ್ಯನವರು ಒಕ್ಕಲಿಗ ಸಮಾಜವನ್ನು ಯಾವ ರೀತಿ ತುಳಿದಿದ್ದಾರೆ ಗೊತ್ತಿಲ್ವಾ ಜನಕ್ಕೆ? ಈಗ ಒಕ್ಕಲಿಗರ ಮೇಲೆ ಮಮತೆ ಬಂದುಬಿಡ್ತಾ ಸಿದ್ದರಾಮಯ್ಯನವರಿಗೆ? ಮೈಸೂರಿನಲ್ಲಿ ಹಲವಾರು ವರ್ಷಗಳ ನಂತರ ಇಷ್ಟು ವರ್ಷ ಯಾಕೆ ಕೊಡಲಿಲ್ಲ ಒಕ್ಕಲಿಗರಿಗೆ? ಮೈಸೂರಿನಲ್ಲಿ ಈಗ ಕೊಟ್ಟವ್ರಂತಲ್ಲ, 20 ವರ್ಷ 30 ವರ್ಷ ಆದಮೇಲೆ ಒಕ್ಕಲಿಗರಿಗೆ ಟಿಕೆಟ್ನ 30 ವರ್ಷದಿಂದನೇ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ? ಇಂದ ಈ ರೀತಿಯ ಮತ್ತು ನಮ್ಮನ್ನು ಜಾತ್ಯತೀತ ಅನ್ನೋ ತೆಗೆದಾಕಬೇಕು ಪದ ಅಂತೀರಿ. ನೀವು ರಾಜಕೀಯ ಮಾಡ್ತಾ ಇರೋದೇನು? ಜಾತಿ ಹೆಸರಲ್ಲಿ ರಾಜಕೀಯ ಮಾಡೋಕೆ ಕೊಟ್ಟಿರೋದು ನೀವುಗಳು. ಜನತಾದಳ ಇನ್ನು ಜಾತ್ಯತೀತ ತೆಗೆದಾಕಬೇಕು, ಹೆಸರನ್ನ ತೆಗೆಸ್ತೀವಿ ಅದನ್ನ ಹೇಳ್ತೀರಿ. ಹಾಗಿದ್ರೆ ನೀವು ಮಾಡ್ತಿರೋದು ಯಾವ ಜಾತಿ ರಾಜಕೀಯ? ಇದರಿಂದ ನೀವು ಹೇಳಕ್ಕೆ ನಿಮ್ಮ ನಡವಳಿಕೆಗಳು ಇವಕ್ಕೆ ಒಂದಕ್ಕೊಂದಕ್ಕೆ ತಾಳನೇ ಆಗೋದಿಲ್ಲ. ನನ್ನ ವಿರುದ್ಧ ಮಂಡ್ಯದಲ್ಲಿ ಬಂದು ಪಾಪ ಬಂದು ಏನೇನು ಕೊಟ್ಟಿದ್ದಾರೆ, ಇಂಥದ್ದು ಅದು ಕೊಟ್ಟಿದ್ದೀವಿ ಇದು ಕೊಟ್ಟಿದ್ದೀವಿ ಘೋಷಣೆ ಮಾಡೋರೆ. ಸಕ್ಕರೆ ಕಾರ್ಖಾನೆದೂ ವಿಶ್ವೇಶ್ವರಯ್ಯರು ಕೃಷ್ಣರಾಜ ಒಡೆಯರ್ ಇದು ಕಾರ್ಖಾನೆ ಇವತ್ತು ಮೈ ಶುಗರ್ನ ಇವತ್ತು ಪುನಶ್ಚೇತನಗೊಳಿಸ್ತೀವಿ ಅಂತ ಹೇಳಿದ್ದಾರೋ, ಹೊಸದಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೋಲಿ ಬಜೆಟಲ್ಲಿ ₹1 ಇಟ್ಟರ ಘೋಷಣೆ ಮಾಡಿದ್ದಾರೆ. ಅಲ್ಲಿ ಆಸ್ತಿ ಇದೆಯಲ್ಲ, ಆಸ್ತಿ ಮಾರಾಟ ಮಾಡಿ ಅದೆಂಥದ್ದು IT ಇಂಡಸ್ಟ್ರಿ ತರ್ತಾರಂತೆ. ಘೋಷಣೆ ₹1 ಬಜೆಟಲ್ಲಿ ದುಡ್ಡಿಟ್ಟಿಲ್ಲ. ಇವರು ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥದ್ದು ಬಜೆಟಲ್ಲಿ ಕಾರ್ಯಕ್ರಮ ಹೇಳಬೇಕಲ್ಲ. ವಿಚಾರ ಮಾಡಿ.